ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ. ಸಂಚಿಕೆ 49. ಯಾಕೋ ಬೇಜಾರಲ್ಲಿದೆಯಾ? ಸರ್ ಬರಲಿಲ್ಲ ಅಂತಾನ ಕೇಳಿದ ಕೇಶವ ಎದುರಿಗೆ ಕುಳಿತಿದ್ದ ಶಿವನನ್ನು. ಅವನ ಕೈಯಲ್ಲಿ ಮದ್ಯಪಾನವಿದ್ದ ಗ್ಲಾಸ್ ಇತ್ತು. ಶಕ್ತಿಯ ಜೊತೆ ಜಗಳ ಮಾಡಿದ್ದಕ್ಕೆ ಬೇಸರವಾಗಿತ್ತು ಅವನಿಗೆ. ಯಾವಾಗಲೂ ಅಹಂ ತೋರಿಸ್ತಾಳೆ, ಯಾವಾಗಲೂ ಅವಳು ಹೇಳ್ದಾಗೆ ನಡಿಬೇಕಂತೆ. ಮೊದಲಿನ ಪರಿಸ್ಥಿತಿ ಬೇರೆ ಇತ್ತು. ಅವಳು ಹೇಳ್ದಾಗೆ ಕೇಳೋಕ್ಕೆ ಆಗದೆ ಇದ್ದರೂ ಕೇಳಿಕೊಂಡು ಸುಮ್ಮನೆ ಇರ್ತಿದ್ದೆ. ಆದರೆ ಈಗಲೂ ಹಾಗೆ ಕೇಳು ಅಂದರೆ ನನ್ನಿಂದ ಆಗೋದಿಲ್ಲ ಎಂದ ಶಿವ ಕೊಂಚ ಬೇಸರದಲ್ಲಿ. ಯಾರು? ಶಕ್ತಿನಾ? ಅವಳಲ್ಲದೆ ಇನ್ಯಾರಿದ್ದಾರೆ ನನ್ನ ಜೀವನದಲ್ಲಿ ಎಂದ ಶಿವ ಗ್ಲಾಸ್ ತುಟಿಗಿಟ್ಟ. ಶಿವ, ಅವಳು ನಿನ್ನ ಹೆಂಡ್ತಿ ಕಣೋ. ಶಿ ಲವ್ಸ್ ಯು. ಅದೆಲ್ಲ ನನಗೆ ಗೊತ್ತಿಲ್ಲ ಕೇಶು. ಆದರೆ ನನಗೆ ನನ್ನ ಲೈಫಲ್ಲಿ ಯಾರೇ ಕಂಡೀಷನ್ ಹಾಕಿದರೂ ಇಷ್ಟ ಆಗೋದಿಲ್ಲ. ಇವತ್ತು ಆಸ್ಪತ್ರೆಯಲ್ಲಿ ಹೇಳಿದ್ದೀನಿ, ನಿನ್ನ ಅಹಂಕಾರ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಂತ. ಅದಕ್ಕೆ ಶಕ್ತಿ ಯಾರಿಗೋಸ್ಕರನೂ ಬದಲಾಗೋದಿಲ್ಲ ಅಂತಾಳೆ. ಯಾವಾಗಲೂ ಅವಳಂತೆಯೇ ನಡಿಬೇಕು. ಪಾಪ ಸರ್ ಕೂಡ ಅವಳಿಂದ ಬರೋಕ್ಕಾಗಲಿಲ್ಲ. ಶಿವ, ಅವರು ಪೇಷಂಟ್, ಅದಕ್ಕೆ ಬೇಡ ಅಂದಿದ್ದಾಳೆ ಅಷ್ಟೇ. ಆದರೆ ನಾನು ಡ್ರಿಂಕ್ಸ್ ಮಾಡೋದು ಅವಳಿಗೆ ಇಷ್ಟ ಆಗೋದಿಲ್ವಂತೆ. ನಾನು ಅವಳನ್ನು ಕೇಳಿ ಮಾಡಬೇಕಾ ಎಲ್ಲನೂ? ಅದೇ ಕೋಪ ಅವನಿಗೆ. ಅಂದಮೇಲೆ ಅವಳು ನಿನ್ನ ಮೇಲೆ ಅಧಿಕಾರ ಚಲಾಯಿಸಿದ್ದಾಳೆ ಕಣೋ. ನಾವು ನಮ್ಮವರ ಮೇಲೇ ಅಧಿಕಾರ ಚಲಾಯಿಸೋದು ಎಂದ ಕೇಶವನ ಮಾತು ಶಿವನಿಗೂ ಅರ್ಥವಾಯಿತು. ಮಾತನಾಡದೆ ಕುಳಿತ. ಶಿವ, ನೀನು ಹೀಗೆ ಕೋಪ ಮಾಡಿಕೊಂಡ್ರೆ ಅವಳು ಪ್ರೀತಿನ ಗೆಲ್ಲೋದು ಹೇಗೆ ಕೇಳಿದ ಕೇಶವ. ಹಾಗಂತ ಅವಳು ಹೇಳ್ದಾಗೆ ನನಗೆ ಕೇಳೋಕ್ಕಾಗೋಲ್ಲ. ನಾನು ಅಲ್ಲಿಗೆ ಹೋಗೋದಿಲ್ಲ. ನಾನು ಯಾರ ಮಾತನ್ನು ಕೇಳೋದಿಲ್ಲ. ಆಗ ಸಪ್ಲೈಯರ್ ಆಗಿದ್ದೆ, ಕೇಳ್ತಿದ್ದೆ ಅವಳ ಮಾತನ್ನು. ಈಗ ಆಗೋದಿಲ್ಲ. ಶಿವ, ಕೂಲ್ ಎಂದ ಕೇಶವನೊಬ್ಬನೇ ಅವನನ್ನು ಸಂಭಾಳಿಸಲು ಸಾಧ್ಯ. ಶಕ್ತಿ, ಶಿವ ಮನೆಗೆ ಬಂದಿಲ್ಲ ನೋಡು, ತುಂಬ ಕೋಪ ಬಂದಿರಬೇಕು ಅವನಿಗೆ ಎಂದರು ರಾಯರು ಬೆಳಗ್ಗೆ ಶಕ್ತಿಯ ಆಫೀಸಿಗೆ ಹೊರಟು ನಿಂತಾಗ. ಅಪ್ಪ, ನಾನು ಒಳ್ಳೆಯದನ್ನೇ ಹೇಳಿದ್ದು. ಅದಕ್ಕೆ ಇಷ್ಟೊಂದು ಕೋಪ ಮಾಡಿಕೊಂಡು ಮನೆಗೆ ಬರೆದಿದ್ರೆ ನಾನೇನು ಮಾಡಲಿ ಹೊರಟಾಗಿಯೇ ಕೇಳಿದಳು. ಇರು, ಕಾಲ್ ಮಾಡ್ತೀನಿ ಅವನಿಗೆ ಎಂದ ರಾಯರು ತಮ್ಮ ಫೋನ್ ಹಿಡಿದರು. ಅಷ್ಟರಲ್ಲಿಯೇ ಅವನ ಬೈಕಿನ ಸದ್ದು ಶಕ್ತಿಯ ಕಿವಿಗೆ ಬಿದ್ದಿತು. ಅಪ್ಪ, ಅವನೇ ಬಂದ ಅನಿಸುತ್ತೆ ನೋಡಿ ಎಂದಳು ತಿಂಡಿ ತಿನ್ನಲು ಕುಳಿತು. ಅವಳು ಅಂದುಕೊಂಡಂತೆಯೇ ನಿಮಿಷದಲ್ಲಿ ಮನೆಯ ಒಳಗೆ ಬಂದವ ತನ್ನ ಕೈಯಲ್ಲಿದ್ದ ಲಾಠಿ ಮತ್ತು ಟೋಪಿಯನ್ನು ಅಲ್ಲಿಯೇ ಟೇಬಲ್ ಮೇಲಿಟ್ಟು ರಾಯರ ಪಕ್ಕದಲ್ಲಿದ್ದ ಚೇರಿನಲ್ಲಿ ಬಂದು ಕುಳಿತ. ಎದುರಿಗೆ ಶಕ್ತಿ ಕುಳಿತಿದ್ದಳು. ತನ್ನನ್ನೇ ನೋಡುತ್ತಿದ್ದ ಅವಳನ್ನು ನೋಡಿ ಮುಖ ಊದಿಸಿಕೊಂಡು ನೋಟ ಬದಲಿಸಿದ. ಬಾ ಶಿವ, ಹೇಗಾಯಿತು ಪಾರ್ಟಿ ಕೇಳಿದರು ರಾಯರು. ಚೆನ್ನಾಗಾಯ್ತು ಸರ್, ನೀವೊಬ್ಬರು ಮಿಸ್ ಮಾಡ್ಕೊಂಡ್ರಿ ಯಾರದ್ದೋ ಮಾತಿಗೆ ಎಂದ ಶಕ್ತಿಯನ್ನು ಕೆಣಕಿ ಅವಳತ್ತ ನೋಡದೆ. ನಿನ್ನ ಒಳ್ಳೆಯದಕ್ಕೂ ಹೇಳಿದ್ದೆ ನಾನು, ಆದರೆ ನೀನೇ ಕೇಳೋದಿಲ್ಲ ಎಂದಳು ಅವನಿಗೆ ನೇರವಾಗಿ. ನನಗೂ ಗೊತ್ತು ಒಳ್ಳೆಯದು ಕೆಟ್ಟದ್ದು. ನಾನೇನು ಸರ್ಗೆ ಜಾಸ್ತಿ ಎಂದು ಮಾತನಾಡುವವನನ್ನು ತಡೆದು ಅದೆಲ್ಲ ನನಗೆ ಬೇಕಾಗಿಲ್ಲ ಎಂದಳು ತಿಂಡಿ ತಿನ್ನುತ್ತ. ಅವ ತನ್ನ ಮಾತು ಕೇಳುತ್ತಿಲ್ಲ ಎಂಬ ಹಠವೇ ಅವಳದ್ದು. ಶಿವ, ತಿಂಡಿ ಬಡಿಸ್ಲಾ ಕೇಳಿದರು ಶಾರದಮ್ಮ. ಬೇಡ ಶಾರದಮ್ಮ, ನಾನು ಕೇಶವನ ಮನೆಯಲ್ಲಿ ತಿಂಡಿ ತಿನ್ಕೊಂಡೇ ಬಂದಿದ್ದೀನಿ. ಒಂದು ಕಪ್ ಟೀ ಕೊಡಿ ಸಾಕು ಎಂದ ಶಕ್ತಿಯನ್ನೇ ತೀಕ್ಷ್ಣವಾಗಿ ನೋಡುತ್ತಾ. ಟೀನೂ ಅಲ್ಲೇ ಕುಡಿದು ಬರಬೇಕಿತ್ತು ಎಂದವಳು ಅವನನ್ನು ಕೆಣಕದೇ ಇರುವವಳಲ್ಲ. ಶಕ್ತಿ, ಅವಳ ಮಾತಿಗೆ ಎಂದರು ರಾಯರು. ಯಾರು ಏನೇ ಅಂದರೂ ನಾನು ನಿಮಗೋಸ್ಕರನೇ ಬರೋದು ಸರ್ ಇಲ್ಲಿಗೆ. ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದು ಎಂದ ರಾಯರನ್ನು ನೋಡುತ್ತಾ. ಶಾರದಮ್ಮ ಅವನ ಮುಂದೆ ಟೀ ತಂದಿಟ್ಟರು. ಏನಾದರೂ ಕೆಲಸ ಇತ್ತೇನು ಶಿವ? ಇಲ್ಲ ಸರ್, ನಾನು ನನ್ನ ಊರಿಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ನೀವು ಬರೋದಾದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂದವ ತನ್ನೂರಿಗೆ ಹೋಗಲು ನಿರ್ಧರಿಸಿಯೇ ಬಂದಿದ್ದ. ರಾಯರು ಶಕ್ತಿಯತ್ತ ನೋಡಿದರು. ಅದನ್ನರಿತ ಶಿವ, ಸರ್, ನೀವು ಪರ್ಮಿಷನ್ ಕೇಳಿ ಏನು ಅನ್ನೋದನ್ನು ಹೇಳಿ ನನಗೆ. ನಾನು ಮಾತ್ರ ಯಾರನ್ನು ಕೇಳೋದಿಲ್ಲ. ಹೀಗೆ ಎಲ್ಲದಕ್ಕೂ ಪರ್ಮಿಷನ್ ಕೇಳೋದು ನನಗೆ ಇಷ್ಟ ಆಗೋದಿಲ್ಲ ಎಂದ ಟೀಯನ್ನು ಕುಡಿಯುತ್ತ. ಅಪ್ಪ, ಇನ್ನೆರಡು ದಿನ ಬಿಟ್ಟರೆ ಆಸ್ಪತ್ರೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕ್ಯಾಂಪ್ ಇದೆ. ಅದರ ಉದ್ಘಾಟನೆಗೆ ನೀವೇ ಬೇಕು ಎಂದವಳ ಮನದಲ್ಲಿ ಸರ್ ಹೋಗುವುದು ಬೇಡವೆಂದೇನೂ ಇರಲಿಲ್ಲ. ಅದೆಲ್ಲ ಮುಗಿದ್ಮೇಲೆ ಬರ್ತೀನಿ ಅಂದರೆ ಆವಾಗಲೇ ಹೋಗೋಣ ಸರ್. ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ ಅಷ್ಟೇ. ಪೊಲೀಸ್ ಅಂತ ಗೊತ್ತಾದ್ಮೇಲೆ ಒಂದು ಸರಿನೂ ಮನೆಗೆ ಹೋಗಿಲ್ಲ. ಅತ್ತೆಗೆ ಸರ್ಪ್ರೈಸ್ ಕೊಡೋಣ ಅಂತ ಎಂದ ಶಕ್ತಿಯ ಮಾತಿಗೆ ಉತ್ತರ ಕೊಟ್ಟು. ಆಸ್ಪತ್ರೆಯ ಫ್ರೀ ಟ್ರೀಟ್ಮೆಂಟ್ ಪ್ರೋಗ್ರಾಮ್ ಮುಗಿದ ಮೇಲೆ ಹೋಗಿ ಬನ್ನಿ ಅಪ್ಪ ಎಂದು ಮೇಲಿದ್ದವಳು ಶಿವನತ್ತ ನೋಡುತ್ತಾ, ಯಾರು ನನ್ನ ಪರ್ಮಿಷನ್ ಕೇಳೋದು ಬೇಕಾಗಿಲ್ಲ. ನನ್ನ ಮಾತಿಗೆ ಈ ಮನೆಯಲ್ಲಿ ಬೆಲೆ ಎಲ್ಲಿದೆ ನೀನು ಬಂದ ಮೇಲೆ ಸಿಡುಕುತ್ತ ಎಂದವಳು ಮೇಲೆದ್ದು ತನ್ನ ಕೋಣೆಯತ್ತ ನಡೆದಳು.
ಶಿವ, ಅವಳನ್ನು ಕರೆಯೋದಿಲ್ವಾ ನೀನು ನಿನ್ನ ಮನೆಗೆ? ಕೇಳಿದರು ರಾಯರು. ಅವಳ ಮನೆಗೆ ಅವಳನ್ನು ಕರಿಬೇಕಿಲ್ಲ ಸರ್. ನಾನು ಬರ್ತೀನಿ ಅಂತ ಅವಳು ಹೇಳೋವರೆಗೂ ನಾನು ಕರೆಯೋದಿಲ್ಲ ಎಂದವ ಅವಳ ಕೋಪಕ್ಕೆ ಹಠಕ್ಕೆ ತಲೆಬಾಗದವ. ನಿಮ್ಮಿಬ್ಬರ ಜಗಳ ಪ್ರೀತಿ ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ಆದರೆ ಒಂದು ನಿಜ ಹೇಳ ನಿನಗೆ, ಅವಳಿಗೆ ನಿನ್ನ ಮೇಲೆ ಕಾಳಜಿ ಇದೆ. ನೀನು ಬರ್ದಿದ್ರೆ ಅವಳು ಒದ್ದಾಡೋದನ್ನು ನಾನು ನೋಡಿದ್ದೀನಿ ಎಂದ ರಾಯರು ಶಕ್ತಿಯ ಬದಲಾವಣೆ ಗಮನಿಸಿದ್ದರು. ಅವರ ಮಾತು ಕೇಳಿ ಮಾತನಾಡದೆ ಕುಳಿತ ಶಿವ ಕೂಡ ಗಮನಿಸಿದ್ದ ಅವಳ ಬದಲಾವಣೆಯನ್ನು. ನೀವು ಏನೇ ಮಾಡಿದರೂ ಅವರು ಬಾಯಿ ಬಿಡೋದಿಲ್ಲ ಮಲ್ಲಿಕಾರ್ಜುನ್. ಯಾಕಂದರೆ ಅವರು ನಿಜ ಹೇಳಿದರೆ ಅವ್ರ ಮೇಲಿನ ಬಾಸ್ ಅವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಎಂದ ಶಿವ ಸ್ಟೇಷನಿನಲ್ಲಿದ್ದ. ರಣದೇವನ ವಿಚಾರಣೆ ಇನ್ನೂ ಮುಗಿದಿರಲಿಲ್ಲ. ಶಿವನ ಜೊತೆ ಬೇರೆಯ ಆಫೀಸರ್ಗಳು ಸಹ ಅವನ ಬಾಯಿ ಬಿಡಿಸಲು ನೋಡಿದ್ದರು. ರಣದೇವ್ ಯಾರಿಗೂ ಬಗ್ಗಲಿಲ್ಲ. ನ್ಯೂಸ್ ಚಾನೆಲ್ಗಳಲ್ಲಿ ಗಂಟೆಗೊಂದು ಅವನದ್ದೇ ಪ್ರೋಗ್ರಾಂಗಳು. ಶಿವನಿಗೆ ತಿಳಿದದ್ದು ಎಲ್ಲವೂ ತೋರಿಸುತ್ತಿದ್ದರು. ಅವ ಮಾತ್ರ ನೋಡಿಯೂ ನೋಡದಂತಿದ್ದ. ಸರ್, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಣವಾ? ಹಾಂ ಎಂದು ಏನೋ ಯೋಚಿಸುತ್ತಾ ಕುಳಿತಿದ್ದ ಶಿವನ ಮುಂದೆ ಬಂದು ನಿಂತರು ರಣದೇವ್ನ ಲಾಯರ್. ತನಗೆ ಜಾಮೀನು ನೀಡಿ ಬಿಡಿಸಿಕೊಂಡು ಹೋದ ಲಾಯರನ್ನು ನೋಡಿದ ಶಿವನಿಗೆ ಅರ್ಥವಾಗದ್ದೇನೂ ಇಲ್ಲ. ಜಾಮೀನಿನ ಪೇಪರ್ಸ್ ಎಂದ ಲಾಯರ್ ಶಿವನ ಮುಂದೆ ಪೇಪರ್ಸ್ ಹಿಡಿದು. ನೋಡಿ, ಹೀಗೆ ಬಂದರೆ ಏನು ಮಾಡೋದು ನಾವು? ಇನ್ನೇನು ಅವನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಾ ಎಂದ ಶಿವ ಮಲ್ಲಿಕಾರ್ಜುನನನ್ನು ನೋಡುತ್ತಾ. ಲಾಯರ್ ಮಾತನಾಡಲಿಲ್ಲ. ಅವನ ಕೈಯಲ್ಲಿದ್ದ ಪೇಪರ್ಸನ್ನು ತೆಗೆದುಕೊಂಡು ಜಾಮೀನು ಅರ್ಜಿಯನ್ನು ಒಪ್ಪಿ ಅವರನ್ನು ಕರ್ಕೊಂಡು ಬನ್ನಿ ಎಂದ. ಸರ್, ನೀವು ಎಂದ ಮಲ್ಲಿಕಾರ್ಜುನನಿಗೆ ಆಶ್ಚರ್ಯ. ಏನು ಮಾಡೋಕ್ಕಾಗೋದಿಲ್ಲ ಮಲ್ಲಿಕಾರ್ಜುನ್, ನಾವು ಎಂದ ಶಿವ ಬೇಸರ ತೋರುವಂತೆ. ಸರಿ ಸರ್ ಎಂದ ಮಲ್ಲಿಕಾರ್ಜುನ ರಣದೇವನ ಜೊತೆ ರಂಗನನ್ನು ಕರೆದುಕೊಂಡು ಬಂದು ನಿಲ್ಲಿಸಿದ. ರಣದೇವನ ಮುಖದಲ್ಲಿ ಅಹಂ. ಶಿವನಿಂದ ಏನೂ ಮಾಡಲಾಗಲಿಲ್ಲ ಎಂದು ನಗುವಿತ್ತು ಅವನ ತುಟಿಗಳಲ್ಲಿ. ಹೋಗ್ಬನ್ನಿ ಸರ್ ಎಂದ ಶಿವ ಅವನನ್ನು ನೋಡಿ. ಏನೂ ಆಗಲಿಲ್ವಲ್ಲ ಶಿವ ನಿನ್ನಿಂದ ಎಂದ ರಣದೇವ್ ಮಲ್ಲಿಕಾರ್ಜುನ ತೋರಿಸಿದ ಹಾಳೆಯ ಮೇಲೆ ಸಹಿ ಮಾಡಿದ. ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ ಸರ್, ನನ್ನಿಂದಾನೂ ಏನು ಮಾಡೋಕ್ಕಾಗೋಲ್ಲ ಎಂದ ಶಿವನೇನು ಸುಮ್ಮನೆ ಇರುವವನಲ್ಲ. ಹಾಗೆಂದು ಎಲ್ಲರ ಮುಂದೆ ಎಲ್ಲವನ್ನೂ ಹೇಳುವವನಲ್ಲ. ಆದರೆ ಇನ್ನು ಮುಂದೆ ನಿನ್ನ ಟೈಮ್ ತುಂಬ ಕೆಟ್ಟದಾಗಿದೆ ಎಂದ ಕೋಪದಿಂದ ಶಿವನನ್ನು ನೋಡುತ್ತ. ಹೌದಾ ಸರ್, ನನ್ನ ಭವಿಷ್ಯ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಎಂದ ಶಿವ ತಲೆ ಕೆಡಿಸಿಕೊಳ್ಳದೆ. ಇವನನ್ನು ಇನ್ನು ಮುಂದೆ ನೋಡ್ಕೊಳ್ಳೋಣ ಬನ್ನಿ ಸರ್ ಎಂದ ರಂಗ ರಣದೇವನನ್ನು ಕರೆದುಕೊಂಡು ಹೋದ. ಸರ್, ನಾವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯಿತು ಎಂದ ಮಲ್ಲಿಕಾರ್ಜುನ ಬೇಸರದಿಂದ. ನಮಗೆ ಬೇಕಾಗಿರೋದು ಈ ರಣದೇವ್ ಅಲ್ಲ ರೀ, ಇವನ ಮೇಲಿರೋ ಬಾಸ್. ಅವನ ಬಗ್ಗೆ ನನಗೆ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಹುಲಿನ ಬೇಟೆ ಆಡಬೇಕು ಅಂದರೆ ಇಂಥ ದನಗಳನ್ನ ಮೈದಾನದಲ್ಲಿ ಬಿಡಬೇಕು ಎಂದ ಶಿವನ ಯೋಚನೆಯೇ ಬೇರೆ. ರಣದೇವನನ್ನು ಹೊರಗಡೆ ಬಿಟ್ಟರೆ ಅವ ಖಂಡಿತ ತನ್ನ ಬಾಸ್ನನ್ನು ಸಂಪರ್ಕಿಸುವ ಎಂದು ಗೊತ್ತವನಿಗೆ. ಕರೆಕ್ಟ್ ಸರ್ ನೀವು ಹೇಳೋದು. ಅವನ ಮೇಲೆ ನನ್ನ ಕಣ್ಣಿರುತ್ತೆ. ಅದನ್ನು ಬಿಡಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವರನ್ನು ಮೊದಲು ಕಂಡುಹಿಡಿಯೋಣ. ಅವತ್ತು ಸ್ಟೇಷನ್ನಿಗೆ ಚಿಕ್ಕ ಮಗು ಕೈಯಲ್ಲಿ ಲೆಟರ್ ಕೊಟ್ಟು ಕಳಿಸಿದ್ರಲ್ಲ, ಆ ಲೆಟರ್ ತಗೊಂಡು ಬನ್ನಿ, ಜೊತೆಗೆ ಆ ಫೋಟೋಸ್ ಎಂದವನಿಗೆ 108 ಯೋಚನೆಗಳು ತಲೆಯಲ್ಲಿ. ಮಲ್ಲಿಕಾರ್ಜುನ ಆ ಎಲ್ಲ ಸಾಕ್ಷಿಗಳನ್ನು ತಂದು ಶಿವನ ಮುಂದಿಟ್ಟ. ಶಿವ ಒಂದೊಂದನ್ನೇ ಗಮನಿಸುತ್ತಾ ಕುಳಿತ. ಇದು ಶಕ್ತಿ ಆಸ್ಪತ್ರೆ ಅಂದರೆ ಈ ಫೋಟೋಸ್ನ ಆಸ್ಪತ್ರೆಯಲ್ಲಿ ತೆಗೆದಿದ್ದಾರೆ. ಅಲ್ಲಿ CCTV ನೋಡಿದರೆ ಯಾರು ಅನ್ನೋದು ಗೊತ್ತಾಗುತ್ತೆ. ನಾನು ಇಷ್ಟೊಂದು ಸುಲಭವಾಗಿರೋದನ್ನು ಗಮನಿಸಲಿಲ್ವಲ್ಲ ಎಂದವ ಮೇಲೆದ್ದು ನಿಂತ ಹೊರಡಲು. ಈಗ ಸುನಂದ ಆಸ್ಪತ್ರೆಗೆ ಹೋಗಬೇಕಾ? ಅಲ್ಲಿ ಶಕ್ತಿ ಇದ್ದರೆ? ನೋ, ನಾನು ಮಾತಾಡೋಲ್ಲ ಅವಳ ಜೊತೆ ಎಂದುಕೊಂಡವ ಕೈಯಲ್ಲಿದ್ದ ಗಡಿಯಾರ ನೋಡಿದ. 1 ಗಂಟೆಗೆ ಇನ್ನೂ 10 ನಿಮಿಷವಿತ್ತು. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ, ಅವಳು ಊಟಕ್ಕೆ ಮನೆಗೆ ಹೋಗ್ತಾಳೆ ಎಂದುಕೊಂಡವ ಬೇರೆಯ ಕೆಲಸದತ್ತ ಗಮನ ಕೊಟ್ಟ. ಗುಡ್ ಆಫ್ಟರ್ನೂನ್ ಸರ್ ಎಂದಳು ಸರಳ ಶಿವ ಆಸ್ಪತ್ರೆಯಲ್ಲಿ ಕಂಡಾಗ. ಆಫ್ಟರ್ನೂನ್ ಸರಳ, ನನಗೆ ನಿಮ್ಮ ಆಸ್ಪತ್ರೆಯ CCTV ಫುಟೇಜ್ ಬೇಕಿತ್ತು. ಸರ್, ಮೇಡಮ್ ಇಲ್ಲ. ಶಕ್ತಿಯ ಅಪ್ಪಣೆ ಇಲ್ಲದೆ ಅಲ್ಲಿ ಏನೂ ನಡೆಯುವುದಿಲ್ಲ. ಆದರೆ ಅವ ಶಕ್ತಿ ಇಲ್ಲದಿರುವ ಸಮಯ ನೋಡಿಯೇ ಬಂದಿದ್ದ. ಕಾಲ್ ಮಾಡಿ ಕೇಳಿ, ಇನ್ವೆಸ್ಟಿಗೇಷನ್ ಮೇಲೆ ಬಂದಿದ್ದೀನಿ, ನನಗೆ ಅರ್ಜೆಂಟ್ ಇದೆ ಅಂತ ಹೇಳಿ. ಓಕೆ ಸರ್, ನೀವು ಕುತ್ಕೊಳ್ಳಿ ಎಂದಾಗ ಶಿವ ಡ್ರಗ್ ಸಪ್ಲೈಯರ್ ಇದ್ದ ಕೋಣೆಗೆ ನಡೆದ ಅವನ ಬಗ್ಗೆ ವಿಚಾರಿಸಲು. 5 ನಿಮಿಷದ ನಂತರ ಅವನಿದ್ದಲ್ಲಿ ಬಂದ ಸರಳ, ಸರ್, ಮೇಡಮ್ ನಿಮಗೆ ಫೋಟೇಜ್ ತೋರಿಸೋದಕ್ಕೆ ಹೇಳಿದ್ದಾರೆ, ಬನ್ನಿ, ಅವರು ಇನ್ನೂ ಸ್ವಲ್ಪ ಹೊತ್ತಿಗೆ ಬರ್ತಾರಂತೆ ಎಂದಾಗ ಶಿವ ಅವಳ ಜೊತೆ ನಡೆದ. ಅವ ತಾನು ಆಸ್ಪತ್ರೆಗೆ ಬಂದಿದ್ದ ದಿನಗಳ ಫೋಟೇಜ್ ನೋಡುತ್ತಾ ಕುಳಿತಿದ್ದ. ಅಂದು ತನ್ನ ಕೈಗೆ ಬ್ಯಾಂಡೇಜ್ ಹಾಕಿದ್ದ ದಿನವದು.
CCTV ರೆಕಾರ್ಡ್ ನೋಡಿದಾಗ ಒಬ್ಬ ವ್ಯಕ್ತಿ ಮುಖಕ್ಕೆ ಕರ್ಚಿಫ್ ಕಟ್ಟಿಕೊಂಡು ತಮ್ಮಿಬ್ಬರನ್ನು ಗಮನಿಸುತ್ತಿರುವ ದೃಶ್ಯವಿತ್ತು ಅದರಲ್ಲಿ. CCTV ಇದ್ದದ್ದಕ್ಕೆ ಅವ ಹಾಗೆ ಮುಖಕ್ಕೆ ಕರ್ಚಿಫ್ ಕಟ್ಟಿದ್ದನೆಂದು ತಿಳಿಯಲು ಸಮಯ ಹಿಡಿಯಲಿಲ್ಲ ಅವನಿಗೆ. ಅವ ಆಸ್ಪತ್ರೆಯಲ್ಲಿದ್ದನೆಂದ ಮೇಲೆ ಅತ್ತಿತ್ತ ಓಡಾಡಿರಬೇಕಲ್ಲ. ಹಿಂದಿನ ದಿನಗಳ ರೆಕಾರ್ಡ್ ನೋಡಿದ. ಅವನನ್ನು ಕಂಡು ಹಿಡಿಯಲು ಕೊಂಚ ಕಷ್ಟವಾಯಿತು. ಕರ್ಚಿಫ್ ಮುಖಕ್ಕೆ ಕಟ್ಟಿದಾಗ ಅವ ಒಂದು ವಾರ್ಡಿನಲ್ಲಿ ಹೋಗುವುದು ಕಂಡಿತು. ಅಂದಿನ ದಿನದ ಆ ವಾರ್ಡಿನಲ್ಲಿದ್ದ ಎಲ್ಲ ಪೇಷಂಟ್ಗಳ ಹಿಸ್ಟರಿ ತೆಗೆಸಿದ. ಒಟ್ಟು ಇದ್ದ 15 ಪೇಷಂಟ್ಗಳ ಎಲ್ಲರ ಹೆಸರನ್ನು ತೆಗೆದು ನೋಡಿದ. ಅದರಲ್ಲಿ ಒಂದು ಹೆಸರಿತ್ತು, ಎನ್ ರಾವ್ ಎಂದು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.